ಆತ ವಿದೇಶಿ ಪ್ರಜೆ, ಖ್ಯಾತ ಯೂಟ್ಯೂಬರ್ ಕೂಡ ಹೌದು. ಆತ ಬೆಂಗಳೂರಿಗೆ ಬಂದಿದ್ದು ಪೊಲೀಸರು ಆತನನ್ನು ವಶಕ್ಕೆ ಪಡೆದುಕೊಂಡು ವಾರ್ನ್ ಮಾಡಿ ಬಿಟ್ಟು ಕಳಿಸಿದ್ದಾರೆ. ಯಾಕೆ, ಅಂಥದ್ದೇನು ಮಾಡ್ದ ಆತ? ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಬೆಂಗಳೂರಿಗೆ ಬಂದಿದ್ದ ಇನ್ಸ್ಟಾಗ್ರಾಮ್ ಸೆಲೆಬ್ರಿಟಿ ಯೂನಿಸ್ ಜರೂರಾ ನೋಡ್ಲಿಕ್ಕೆ ಮುಗಿಬಿದ್ದ ಜನ, ನಡು ರಸ್ತೆಯಲ್ಲಿ ಜನರನ್ನ ಸೇರಿಸಿದ್ದಕ್ಕೆ ಖಾಕಿ ವಶ. ಹೀಗೆ ಕೈಯಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋ, ಸುತ್ತಲೂ ಸೇರಿರುವ ಸಾವಿರಾರು ಜನ, ಸೊಂಟದಲ್ಲಿ ಸಿಕ್ಕಿಸಿಕೊಂಡಿದ್ದ ಐಫೋನ್ ಹಲವರಿಗೆ ಗಿಫ್ಟ್ ಆಗಿ ನೀಡುತ್ತಿದ್ದ. ಇಷ್ಟೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ ಎಂಜಿ ರಸ್ತೆಯಲ್ಲಿ. ಇನ್ನು ಈತನ ಅಚ್ಚರಿ ಗಿಫ್ಟ್ ನೋಡಿದ ಬೆಂಗಳೂರಿಗರು ಚರ್ಚ್ ಸ್ಟ್ರೀಟ್ ನಲ್ಲಿ ಗುಂಪಾಗಿ ಸೇರಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಆತನೇ ಸುಸ್ತಾಗಿ ಕೆಳಗೆ ಕುಳಿತುಕೊಳ್ಳುವಷ್ಟು. ಹೌದು, ಈತನ ಹೆಸರು ಯೂನಿಸ್ ಜರೂರಾ, ಜರ್ಮನಿ ದೇಶದವನು. ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಆಕ್ಟಿವ್ ಆಗಿರುವ ವ್ಲಾಗರ್ ಇವನು. ಈತನಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಬರೋಬ್ಬರಿ 14 ಮಿಲಿಯನ್ ಫಾಲೋವರ್ಸ್ ಗಳಿದ್ದಾರೆ. ಪ್ರತಿ ದೇಶ ಸುತ್ತೋದು, ಅಲ್ಲಿನ ತನ್ನ ಫಾಲೋವರ್ಗೆ ಐಫೋನ್ ಗಿಫ್ಟ್ ಕೊಡೋದು ಈತನ ಹವ್ಯಾಸ. ಅದರಂತೆ ಕೆಲ ದಿನದ ಹಿಂದೆ ಭಾರತದಲ್ಲೂ ಕೂಡ ಈತ ಹವಾ ಸೃಷ್ಟಿಸಿದ್ದ. ಅದರಂತೆ ಸೆಪ್ಟೆಂಬರ್ 2ರಂದು ಅಂದ್ರೆ ಸೋಮವಾರ ಬೆಂಗಳೂರಿಗೆ ಆಗಮಿಸಿದ ಈತ ಚರ್ಚ್ ಸ್ಟ್ರೀಟ್ ನನ್ನ ರೌಂಡ್ಸ್ ಹಾಕಿದ್ದ. ಅಲ್ಲಿನ ಜನಸಾಮಾನ್ಯರಿಗೆ ತನ್ನನ್ನು ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡ್ತಿದ್ದೀರಾ ಅಂತ ಕೇಳಿದ್ದ. ಇಲ್ಲ ಅಂದ್ರೆ ಓಕೆ ಅಂತ ಹೇಳಿ ಸುಮ್ಮನಾಗ್ತಿದ್ದ. ಫಾಲೋ ಮಾಡ್ತಾ ಇದ್ದವರಿಗೆ ಐಫೋನ್ ಗಿಫ್ಟ್ ಕೊಡ್ತಿದ್ದ. ಈತನನ್ನ ಕಂಡ ಜನ ಶಾಕ್ ನಿಂದಲೇ ನೋಡ್ತಿದ್ರು. ಇನ್ನು ಈತನಿಗೆ ಅಭಿಮಾನಿಯೊಬ್ಬ ದೊಡ್ಡಮನೆ ದೊರೆ ಪುನೀತ್ ರಾಜ್ಕುಮಾರ್ ಫೋಟೋವನ್ನ ಗಿಫ್ಟ್ ಆಗಿ ಕೊಟ್ಟಿದ್ದ. ಅದನ್ನ ಖುಷಿಯಿಂದಲೇ ಪಡೆದಂತಹ ಯೂನಿಸ್ RIP ಅಪ್ಪು, ಥ್ಯಾಂಕ್ಸ್ ಫಾರ್ ದಿಸ್ ಬ್ಯೂಟಿಫುಲ್ ಗಿಫ್ಟ್ ಅಂತಲೂ ಕೂಡ ಬರೆದುಕೊಂಡಿದ್ದ. ಇದೆಲ್ಲದರ ಬೆನ್ನಲ್ಲೇ ಈತನನ್ನ ನೋಡ್ಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಇದರಿಂದ ಗೊಂದಲದ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಅದು ಯಾವಾಗ ಈತನಿಂದಾಗಿ ನ್ಯೂಸೆನ್ಸ್ ಕ್ರಿಯೇಟ್ ಆಗಿತ್ತು, ಸ್ಥಳದಲ್ಲಿಯೇ ಕಬ್ಬನ್ ಪಾರ್ಕ್ ಹೊಯ್ಸಳ ಸಿಬ್ಬಂದಿ ಆಗಮಿಸಿ ಠಾಣೆಗೆ ಕರೆದೊಯ್ದು ಬುದ್ಧಿವಾದ ಹೇಳಿ ಕಳುಹಿಸಿದ್ದಾರೆ. ಇನ್ನು ಹೊಯ್ಸಳ ವಾಹನದಲ್ಲಿರುವ ವಿಡಿಯೋ ಹಾಗೂ ಪೊಲೀಸ್ ಠಾಣೆಯಲ್ಲಿರುವ ಫೋಟೋವನ್ನ ಶೇರ್ ಮಾಡಿ ನಾನು ಪ್ರಾಬ್ಲಮ್ ನಲ್ಲಿದ್ದೇನೆ ಅಂತ ಹೇಳಿದ್ದ. ಸದ್ಯ ಪೊಲೀಸರು ಬುದ್ಧಿ ಮಾತನ್ನ ಹೇಳಿ ವಾಪಸ್ ಕಳುಹಿಸಿದ್ದಾರೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.